ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನೊಂದು ಕಡೆ ಶೃಂಗೇರಿಯಲ್ಲಿ ಕಾಂಗ್ರೆಸ್ನವರು ಪಕ್ಷ ಓಟ್ ಚೋರಿಯನ್ನ ಮಾಡಿದೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಗೆಲುವಾಗಿದೆ. ಇದನ್ನ ನೋಡಿದಾಗ ಕಾಂಗ್ರೆಸ್ ಪಕ್ಷ ಓಟ್ ಚೋರಿ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯ ಚುನಾವಣೆ ಆಯೋಗ ಪತ್ರವನ್ನ ರವಾನೆ ಮಾಡಿದೆ. ಜೀವರಾಜ್ ಬೆಂಗಳೂರು ಬರ್ತಿದ್ದಾರೆ, ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇವೆ. ಮತ್ತೆ ಒಂದು ಸೀಟ್ ಬಿಜೆಪಿ ಸೇರ್ಪಡೆ ಆಗ್ತಿದೆ ಅಂತ ಹೇಳಿ ಆರ್ ಅಶೋಕ್ ಅವರು ಶೃಂಗೇರಿಯ ಮರು ಎಣಿಕೆಯ ಬಗ್ಗೆ ಮಾತನಾಡಿರುವಂತದ್ದು. ಈ ಒಂದು ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಗೆಲುವಾಗಿರುವ ಕಾರಣ ಇವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಶೃಂಗೇರಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಂಥ ಒಂದು ವೋಟ್ ಚೋರಿ ಕೆಲಸವನ್ನ ಮಾಡಿದೆ. ಆದ್ರೆ ಇದೆಲ್ಲವನ್ನ ಮೀರಿ ಮರು ಎಣಿಕೆಯಾದ ನಂತರ ಬಿಜೆಪಿ ಅಭ್ಯರ್ಥಿಗೆ ಗೆಲುವಾಗಿದೆ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತು ಕಳೆದ ಬಾರಿನೂ ಎನ್ಡಿಎ ಸರ್ಕಾರ ಇತ್ತು, ಈ ಬಾರಿನೂ ಎನ್ಡಿಎ ಸರ್ಕಾರ ದೊಡ್ಡ ಅಂತರದಲ್ಲಿ ಎನ್ಡಿಎ ಸರ್ಕಾರ ಬರ್ತಾ ಇದೆ. ತಮಿಳುನಾಡಲ್ಲಿ ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆ ವಿಚಾರವಾಗಿ ಮಾಧ್ಯಮದಲ್ಲಿ ಸಮೀಕ್ಷೆಗಳಲ್ಲಿ ಎಲ್ಲರೂ ಕೂಡ 10, 15, 20 ಈ ತರ ಸ್ಥಾನಗಳನ್ನ ತೋರಿಸ್ತಾ ಇದ್ರು. ಒಂದೇ ಒಂದು ಸಮೀಕ್ಷೆ ಬಿಟ್ರೆ ಇನ್ನೆಲ್ಲನೂ ಕೂಡ ಡಿಎಂಕೆ ಗೆಲ್ಲುತ್ತೆ. ಡಿಎಂಕೆ ಈಗ ಡಿಎಂಕೆ ಒಂದು ರೀತಿ ಹತಾಶ ಮನೋಭಾವದಲ್ಲಿ ಗೂಡು ಸೇರಿದ್ದಾರೆ. ಇವತ್ತು ಅಣ್ಣಾ ಡಿಎಂಕೆ ಎನ್ಡಿಎ ಒಳ್ಳೆಯ ನಾವು ಬಯಸಿದ್ಕಿಂತ ಹೆಚ್ಚು ಲೀಡ್ ಬರ್ತಾ ಇದೆ. ಅದೇ ರೀತಿ ಕೇರಳದಲ್ಲೂ ಕೂಡ ಬಿಜೆಪಿ ತನ್ನ ಖಾತೆಯನ್ನ ಪ್ರಾರಂಭ ಮಾಡುವಂತ ಒಂದು ಉದ್ದೇಶ ಕಾಣ್ತಾ ಇದೆ. ಒಟ್ಟಾರೆ ಇವತ್ತು ನಮಗೆ ಬಹಳ ಇಂಪಾರ್ಟೆಂಟ್ ಇದ್ದಿದ್ದು ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ. ಯಾಕಂದ್ರೆ ನಮ್ಮ ಗಡಿಯಲ್ಲಿ ಕಳೆದ 20 ವರ್ಷದಿಂದನೂ ಕೂಡ ನಾವು ಬಾಂಗ್ಲಾದೇಶ ಮತ್ತು ಭಾರತದ ಗಡಿಯ ಬೇಲಿ ಹಾಕಕ್ಕೆ ಮಮತಾ ಬ್ಯಾನರ್ಜಿ ಅವರು ಬಿಟ್ಟಿರಲಿಲ್ಲ. ಸುಮಾರು